ಹಾಗೆ ನಮ್ಮ ಇತ್ತೀಚೆಗೆ ನಾವು ಎದುರಿಸ್ತಿರುವಂಥ ಒಂದು ಪ್ರಮುಖವಾದಂಥ ವಿಚಾರ ಆಸ್ತಿ ತೆರಿಗೆ ಬಗ್ಗೆ. ಈ ಆಸ್ತಿಯ ತೆರಿಗೆ ಬಗ್ಗೆ ನಾವು ನೋಡಿದಾಗ ಇದ್ದಕ್ಕಿದ್ದಾಗೆ ಹಳೆ ಬಾಕಿಗಳು, ತುಂಬಾ ಹಳೆ ಬಾಕಿಗಳನ್ನ ಇನ್ನೊಂದು ಮತ್ತೊಂದನ್ನ ಯಾವ್ದ್ಯಾವ್ದೋ ರೆಗ್ಯುಲೇಷನ್, ಯಾವ್ದ್ಯಾವ್ದೋ ಲೆಕ್ಕಾಚಾರಗಳನ್ನ ಹಾಕಿ ಲಕ್ಷಾಂತರ ಜನ ಆಸ್ತಿವಂತರಿಗೆ ಹಳೆ ಬಾಕಿಗಳನ್ನ ಕೊಡ್ಲಿಕ್ಕೆ ತುಂಬಾ ಕಿರುಕುಳ ಆಗ್ತಿದೆ. ಹಾಗಾಗಿ ಆ ಗೈಡ್ಲೈನ್ಸ್ ಅಲ್ಲಿ ಏನು ತುಂಬಾ 3 ವರ್ಷಕ್ಕಿಂತ ಮುಂಚಿನ ಬಾಕಿಯನ್ನ ಕೇಳೋದನ್ನ ಬಿಟ್ಟು ಕಳೆದ 3 ವರ್ಷದಲ್ಲಿ ಯಾರೆಲ್ಲ ಈ ಆಸ್ತಿ ತೆರಿಗೆಯಲ್ಲಿ ಸಮಸ್ಯೆ ಇದೆ ಆ ಗೈಡ್ಲೈನ್ಸ್ ಏನು ಅನ್ವಯ ಮಾಡಬೇಕು, ರಿವಿಷನ್ ಅನ್ನ ರಿಟ್ರೋಸ್ಪೆಕ್ಟಿವ್ ಕೊಡಬೇಕಾ ಅಥವಾ ಯಾವ ಒಂದು ಗೈಡ್ಲೈನ್ಸ್ ನಲ್ಲಿ ತುಂಬಾ ದುಬಾರಿ ಆಗಿದೆ ಸರ್. ಹಾಗಾಗಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಸವಿನೀಯ ಪ್ರಾರ್ಥನೆ, ದಯವಿಟ್ಟು ನಮ್ಮ ಅಧಿಕಾರಿಗಳು ತುಂಬಾ ಜನ ಏನ್ ನೋಟಿಸ್ಗಳನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನ ಕೊಡ್ಲಿಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ತಾವು ಗಮನ ವಹಿಸಿ ಏನು ಈ ಒಂದು ನಾಗರಿಕರ ಆಸ್ತಿವಂತರ ರಕ್ಷಣೆಗೆ ಬರಬೇಕು, ಅವರಿಗೆ ಸಂಕಷ್ಟ ತುಂಬಾ ಎದುರಿಸ್ತಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ತಾವು ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ಮಾಡಿ ಏನು ಈ ವಿಚಾರವನ್ನ ಇನ್ನ ಸವಿಸ್ತಾರವಾಗಿ ನೋಡಬೇಕು ಅನ್ನುವಂತ ಒತ್ತಾಯವನ್ನ ತಮ್ಮನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಹಾಗೆ ಬೆಂಗಳೂರು ನಗರ ಅಂದಿದ ತಕ್ಷಣ ಬಹಳಷ್ಟು ವಾಹನಗಳ ದಟ್ಟಣೆ. ಈ ವಾಹನಗಳ ದಟ್ಟಣೆಯಲ್ಲಿ ರಸ್ತೆಗಳು, ಈಗಿರುವಂತ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ಚಾಲನೆ ಆಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್. ಹಾಗಾಗಿ ಎಲ್ಲ ಬೆಂಗಳೂರಿನ ನಾಗರಿಕರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು. ನಮ್ಮ ಎಲ್ಲ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರೋ ತಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರು ನಿಮ್ಮ ಕೈ ಅಂಗಳದಲ್ಲೇ ಇದೆ. ಹೆಚ್ಚು ಇರುವಂತದ್ದು ರೆವಿನ್ಯೂ ಲೇಔಟ್ಗಳೇ. ಈ ರೆವಿನ್ಯೂ ಲೇಔಟ್ಗಳಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಗಳು, ದೊಡ್ಡ ಬಸ್ಗಳು ಬರಬೇಕಂದ್ರೆ ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಮಿನಿ ಬಸ್ಗಳನ್ನ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಇನ್ನ ಸಂಖ್ಯೆಯನ್ನ 2 ಪಟ್ಟು ಅಥವಾ 3 ಪಟ್ಟು ಸಾರಿಗೆ ವ್ಯವಸ್ಥೆಗಳನ್ನ, ಸಾರಿಗೆ ಬಸ್ಗಳನ್ನ, BMTC ಬಸ್ಸಿನ ಸಂಖ್ಯೆಯನ್ನು ಹೆಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಒತ್ತಾಯವನ್ನು ಮಾಡ್ತಾ ಮಿನಿ ಬಸ್ಗಳಿಗೆ ಆದ್ಯತೆಯನ್ನು ಕೊಡಿ ಮತ್ತು ಸಾರಿಗೆ ವ್ಯವಸ್ಥೆಗೆ ನಮ್ಮ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಇನ್ನು ಅತಿ ಹೆಚ್ಚಿನ ಹಣವನ್ನ ಮೀಸಲು ಮಾಡಿ ಅದಕ್ಕಿಂತ ಹೆಚ್ಚಿನ ಗ್ರಾಂಟ್ ಅನ್ನು ಕೊಡಿ. ಹಣವನ್ನ ಕೊಡೋ ಮೂಲಕ ನಮಗೆ ಬಸ್ಗಳನ್ನ ಸೌಲಭ್ಯಗಳನ್ನ ಹೆಚ್ಚಿಸಿ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಆ ಮೂಲಕ ಬೆಂಗಳೂರಿನ ದಟ್ಟಣೆ ಆಗಿರುವಂತ ಈ ವಾಹನಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತಾ, ಹಾಗೆ ಫುಟ್ಪಾತ್ಗಳು ಸರ್, ಫುಟ್ಪಾತ್ಗಳಂತೂ ನೆಡೆಗಾರರ ಪಾಲಾಗಿಲ್ಲ, ಬೇರೆ ಎಲ್ಲರ ಪಾಲಾಗಿದೆ. ಎಲ್ಲರೂ ಎನ್ಕ್ರೋಚ್ಮೆಂಟ್ ಫುಟ್ಪಾತ್ನೇ ಮಾಡ್ತಿದ್ದಾರೆ. ಎಷ್ಟೋ ಕಾಲದಿಂದ ಫುಟ್ಪಾತ್ಗಳನ್ನ ರಕ್ಷಣೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಫುಟ್ಪಾತಿಗೆ ಯಾರು ವಾರಿಸ್ದಾರಿಲ್ಲ, ರಕ್ಷಣೆ ಮಾಡೋರಿಲ್ಲ. ಫುಟ್ಪಾತ್ ಅನ್ನ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಈಗ ಇತ್ತೀಚೆಗೆ ತಾವು ಉಪಮುಖ್ಯಮಂತ್ರಿಗಳಾಗಿ ಬಂದ ನಂತರ ಫುಟ್ಪಾತ್ಗಳನ್ನ ತೆರವುಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಆದರೆ ಫುಟ್ಪಾತ್ಗಳಂತೂ ನೆಡೆಗಾರರಿಗೆ ಬಳಕೆ ಮಾಡುವಂತ ರೀತಿಯಲ್ಲಿಲ್ಲ. ವಯಸ್ಸಾದವರು, ಶಾಲೆ ಮಕ್ಕಳು, ವಯಸ್ಸಾದ ಹೆಂಗಸರು, ಮಕ್ಕಳು ಯಾರು ಫುಟ್ಪಾತ್ ನಲ್ಲಿ ಓಡಾಡ್ಲಿಕ್ಕಾಗಲ್ಲ, ಎಲ್ಲ ರಸ್ತೆ ಮೇಲೆ ಓಡಾಡಬೇಕು. ಹಾಗಾಗಿ ತುಂಬಾ ಅನಾನುಕೂಲತೆ ಆಗ್ತಿದೆ. ಹಾಗಾಗಿ ಪಾದಚಾರಿಗಳ ರಕ್ಷಣೆ ಬನ್ನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.